ಗುಡ್ ಮಾರ್ನಿಂಗ್ ಎವ್ರಿವನ್. KPSC ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಅತಿ ಮುಖ್ಯವಾದ ಕರೆಂಟ್ ಅಫೇರ್ಸನ್ನು ಚರ್ಚೆ ಮಾಡೋದಕ್ಕೂ ಮುಂಚೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ನಾನು ಪ್ರೀವಿಯಸ್ಲಿ ಅನೌನ್ಸ್ ಕೂಡ ಮಾಡಿದೆ, ಏನು ಪೇಪರ್ ಕಟ್ಟಿಂಗ್ಸನ್ನು ಕನ್ನಡ ನ್ಯೂಸ್ ಪೇಪರ್ದಿಂದ ಪ್ರತಿಯೊಂದು ಇಂಪಾರ್ಟೆಂಟ್ ಪೇಪರ್ ಕಟ್ಟಿಂಗ್ಸನ್ನು ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗೋ ಥರ ನಾವು ಅನಲೈಸಿಸ್ ಮಾಡ್ತಾ ಹೋಗ್ತೀವಿ ಅಂತ ನಾನು ಹೇಳಿದ್ದೀನಿ ಕೂಡ. ಹಾಗಾಗಿ ಇವತ್ತು ಪ್ರಜಾವಾಣಿ ಪೇಪರ್ದು ಒಂದು ಇಂಪಾರ್ಟೆಂಟ್ ಪೇಪರ್ ಕಟ್ಟಿಂಗ್ಸನ್ನು, ಅಂದರೆ ನಿನ್ನೆ ದಿನ ಬಂದಿರೋಂಥ ಪ್ರಜಾವಾಣಿ ಪೇಪರ್ ಕಟ್ಟಿಂಗ್ಸನ್ನು ಇವತ್ತು ತೆಗೆದುಕೊಂಡು ಕೆಲವೊಂದು ಎಲ್ಲಿ ಇಂಪಾರ್ಟೆಂಟ್ ಇದೆಲ್ಲ ಅನಲೈಸಿಸ್ ಮಾಡುವಾಗ ಅಲ್ಲಿ ಅದಕ್ಕೆ ಲಿಂಕ್ ಇದ್ದರೆ, ಪ್ರಜಾವಾಣಿ ಪೇಪರಲ್ಲಿ ಬಂದಿದ್ದರೆ ಅದು ನಿಮಗೆ ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್ ಇದ್ದರೆ ಅದನ್ನು ಇನ್ಕ್ಲೂಡ್ ಮಾಡೋ ಪ್ರಯತ್ನ ಮಾಡಿದ್ವಿ. ಹೋಪ್ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಕೂಡ ಎಲ್ಲ ಕನ್ನಡ ನ್ಯೂಸ್ ಪೇಪರ್ ಎಲ್ಲ ಕಟ್ಟಿಂಗ್ಸನ್ನು ಮತ್ತು ಹಿಂದೂ ಪೇಪರ್, ಮುಖ್ಯವಾಗಿ ದ ಹಿಂದೂ ಇಂಗ್ಲೀಷ್ ನ್ಯೂಸ್ ಪೇಪರ್ ಏನಿದೆ ಅದರಲ್ಲಿ ಕಟ್ಟಿಂಗ್ಸನ್ನು ಇನ್ಕ್ಲೂಡ್ ಮಾಡ್ಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡೋ, ಯಾವುದೇ ಪಾಯಿಂಟ್ ಮಿಸ್ ಆಗದೆ ಇರೋ ಥರ ಇನ್ನು ಕರೆಂಟ್ ಅಫೇರ್ಸ್ ಸೆಕ್ಷನಲ್ಲಿ ಯಾವುದೇ ಪಾಯಿಂಟ್ ಮಿಸ್ ಆಗದೆ ಇರೋ ಥರ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡ್ತೀವಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಓಕೆ, ಮತ್ತು ಇನ್ನೊಂದು ಏನು ಅಂತಂದರೆ, ಏನು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದಕ್ಕೆ ಸಾಕಷ್ಟು ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ. ಓಕೆ, ಅದು ಏನಂತಂದರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀನಿ. ಓಕೆ, ಈ PDF ಪ್ರತಿ ರವಿವಾರಕ್ಕೊಮ್ಮೆ ನಿಮ್ಮ ಟೆಲಿಗ್ರಾಮ್ ಚಾನಲ್ ಅವೈಲೇಬಲ್ ಇರುತ್ತೆ ಇನ್ ದ ಫ್ರೀ ಆಫ್ ಕಾಸ್ಟ್. ಸೊ ಪ್ಲೀಸ್ ಜಾಯ್ನ್ ಅವರ್ ಟೆಲಿಗ್ರಾಮ್ ಚಾನಲ್ ಆಲ್ಸೋ. ಓಕೆ, ವಿದೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ವಿತ್ ಫಸ್ಟ್ ಆರ್ಟಿಕಲ್. ನೋಡಿ, ಪಾಲ್ ದುಧ್ವಾ ಮೆಸಕರ್, ಪಾಲ್ ದುಧ್ವಾ ಹತ್ಯಾಕಾಂಡ ನಡೆದಿರುವಂಥದ್ದು. ನಿಮಗೆ ಹತ್ಯಾಕಾಂಡ ಅಂದ ತಕ್ಷಣ ಫಸ್ಟ್ ನೆನಪು ಬರುವಂಥದ್ದು ಯಾವುದು? ಓಕೆ, ಫಸ್ಟ್ ನೆನಪು ಬರುವಂಥದ್ದು ಯಾವುದು ಅಂತಂದರೆ, ಜಸ್ಟ್ ಸೆಕೆಂಡ್. ಓಕೆ, ಇಲ್ಲಿ ಫಸ್ಟ್ ನೆನಪು ಬರುವಂಥದ್ದು ಯಾವುದು? ನಮಗೆ ನೆನಪು ಬರುವಂಥದ್ದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಓಕೆ, ಜಲಿಯನ್ ವಾಲಾಬಾಗ್ ನಡೆದಿದ್ದು ಸಾಕಷ್ಟು ಸಲ ಇದರ ಮೇಲೆ ಪ್ರಶ್ನೆಗಳು ಬಂದಿರುತ್ತೆ. ಓಕೆ, ವಿಚ್ ಹ್ಯಾಪನ್ಡ್ ಇನ್ ದ 13th April, ಓಕೆ, 1919. ಓಕೆ, ಇದಕ್ಕೆ ಸಂಬಂಧಿಸಿದ ಸಾಕಷ್ಟು ಪ್ರಶ್ನೆಗಳು ಬಂದಿವೆ. ಸೈಫುದ್ದೀನ್ ಕಿಚ್ಲು ಅವ್ರನ್ನ ಅರೆಸ್ಟ್ ಮಾಡಿದಂಥ, ಅದರ ವಿರುದ್ಧ ನಡೆದಂಥದ್ದು. ಓಕೆ, ಯಾರನ್ನ ಅರೆಸ್ಟ್ ಮಾಡಿದ್ರ ವಿರುದ್ಧ ಕೂಡ ನಡೆದಿದೆ ಅನ್ನೋದು PC ಎಕ್ಸಾಮ್ಸಲ್ಲಿ ನೇರವಾಗಿ ಪ್ರಶ್ನೆ ಆಗಿದೆ. ಮತ್ತು 2021ರಲ್ಲಿ ನಡೆದಂಥ ಗ್ರೂಪ್ C ಎಕ್ಸಾಮ್ಸಲ್ಲಿ ಈ ಜಲಿಯನ್ ವಾಲಾಬಾಗ್ ನಡೆದಂಥ, ಈ ಮಸಾಕರ್ ನಡೆದಂಥ ಡೇಟನ್ನು ಕೂಡ ಕೇಳಿದ್ದಾರೆ. ಓಕೆ, ಕಮಿಂಗ್ ಟು ದಿಸ್ ಪಾಲ್ ದುಧ್ವಾ ಹತ್ಯಾಕಾಂಡ. ಓಕೆ, ಇದು ನಡೆದಿದ್ದು ಇದು ಇತ್ತೀಚೆಗೆ 100 ವರ್ಷಗಳನ್ನು ಪೂರೈಕೆ ಮಾಡ್ತಾ ಇದೆ, 100 years. ಓಕೆ, ಹಾಗಾಗಿ ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುವಂಥದ್ದು. ಹಾಗಾದರೆ ಇದು ನಡೆದಿರುವಂಥದ್ದು ಆನ್ ದ ಡೇಟ್ ಆಫ್ March 7, 1922. March 7, 1922 ನಡೆದಿರುವಂಥದ್ದು. ಹಾಗಾಗಿ ಇದು ಈಗ ಓಕೆ, March 7ಗೆ 100 ವರ್ಷಗಳನ್ನ ಪೂರೈಸಿರುವಂಥದ್ದು. ಹಾಗಾಗಿ ಇದು ಸುದ್ದಿಯಲ್ಲಿರೋದಕ್ಕೆ ಮುಖ್ಯ ಕಾರಣ. ಹಾಗಾದರೆ ಈ ಪಾಲ್ ದುಧ್ವಾ ಹತ್ಯಾಕಾಂಡ ಮೆಸಾಕ್ರೆ ಏನು ನಡೀತು, ಏನಿದೆ ಇಂಪಾರ್ಟೆನ್ಸ್? ಓಕೆ, ಏನು ಅಂತಂದರೆ, ಇದು ಮುಖ್ಯವಾಗಿ ನಡೆದಿರುವಂಥದ್ದು, ಇದು ಜಲಿಯನ್ ವಾಲಾಬಾಗ್ಗಿಂತ ದೊಡ್ಡ ಪ್ರಮಾಣದಲ್ಲಿತ್ತು ಅಂತ ಹೇಳಲಾಗಿದೆ. ಓಕೆ, ಇಲ್ಲಿ ಹತ್ಯೆ ನಡೆದಿರುವಂಥದ್ದು, ಅದಕ್ಕಿಂತ ಹೆಚ್ಚು ಜನ ಇಲ್ಲಿ ಸತ್ರು ಅನ್ನೋದು ಇದು ಹತ್ಯಾಕಾಂಡ, ಪಾಲ್ ದುಧ್ವಾ ಹತ್ಯಾಕಾಂಡ ಗುಜರಾತ್ನಲ್ಲಿರುವಂಥದ್ದು. ಓಕೆ, ಇಲ್ಲಿ ನೋಡ್ಬೋದು ನೀವು, ಪಾಲ್ ದುಧ್ವಾ ಹತ್ಯಾಕಾಂಡ ಗುಜರಾತ್ನಲ್ಲಿರುವಂಥದ್ದು. ಗುಜರಾತ್ನ ಒಂದು ಇದು ರೆಡಿ ಮಾಡಿ ಐ ಥಿಂಕ್ Jan 26ಗೆ ಆನ್ ದ ಡೇ ಆಫ್ ರಿಪಬ್ಲಿಕ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ, ರಾಜ್ಯೋತ್ಸವ ದಿನವನ್ನು ಏನು ಸೆಲೆಬ್ರೇಟ್ ಮಾಡ್ತೀವಲ್ಲ ಅವತ್ತಿನ ದಿನ ಇದನ್ನು ಅಲ್ಲಿನ ಗುಜರಾತ್ ಸ್ಟೇಟ್ ಇದನ್ನು ಒಂದು ಇದನ್ನಾಗಿ ಏನು ಹೇಳ್ತೀವಲ್ಲ ಅದಕ್ಕೆ ಜಸ್ಟ್ ಸಿಂಬಾಲ್ ಆಫ್ ದಟ್ ಸ್ಟೇಟ್, ಪ್ರತಿಯೊಂದು ರಾಜ್ಯದ ಸಿಂಬಾಲನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಎಲ್ಲಿ ಗಣರಾಜ್ಯೋತ್ಸವ ದಿನ ಕೆಂಪು ಕೋಟೆ ಮುಂದೆ ಏನು ಫ್ಲಾಗ್ ಹಾಸ್ಟಿಂಗ್ ಆಗ್ತಿರುತ್ತಲ್ಲ ಅವತ್ತು ಇದನ್ನು ಅವಕಾಶವನ್ನು ಕೊಡುವಂಥದ್ದು. ಓಕೆ, ಅವತ್ತು ಅಲ್ಲಿ ನಡೆದಂಥ 2022ರಲ್ಲಿ ನಡೆದಂಥದ್ದು ಇದು ಪಾಲ್ಗೊಂಡಿತ್ತು. ಓಕೆ, ಹಾಗಾಗಿ ಈ ಪಾಲ್ ದುಧ್ವಾ ಹತ್ಯಾಕಾಂಡ ಈ ಸುದ್ದಿಯಲ್ಲಿರುವಂಥದ್ದು ಇದು ಬಹಳ ಇಂಪಾರ್ಟೆಂಟ್ ಗೊತ್ತಿರಬೇಕು. ಓಕೆ, ಇದು ಯಾವುದಕ್ಕೆ ಸಂಬಂಧಿಸಿದಂತೆ ಹೋರಾಟ ನಡೆದಿತ್ತು ಅನ್ನೋದು ಕೂಡ ಗೊತ್ತಿರಬೇಕಾಗುತ್ತೆ. ಓಕೆ, ದಿಸ್ ಇಸ್ ರಿಲೇಟೆಡ್ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಏನು ಅಲ್ಲಿ ಲ್ಯಾಂಡ್ ರೆವಿನ್ಯೂವನ್ನು ಕಲೆಕ್ಟ್ ಮಾಡ್ತಾರಲ್ಲ ಬ್ರಿಟಿಷರ್ಸ್. ದಿಸ್ ಇಸ್ ಆಲ್ಸೋ ಹ್ಯಾಪನ್ಡ್ ಅಗೇನ್ಸ್ಟ್ ಬ್ರಿಟಿಷರ್ಸ್ ಓನ್ಲಿ. ಓಕೆ, ಲ್ಯಾಂಡ್ ರೆವಿನ್ಯೂ ಟ್ಯಾಕ್ಸನ್ನು ಇಂಪೋಸ್ ಮಾಡಿದ್ರ ವಿರುದ್ಧ ಓಕೆ ಅಲ್ಲಿ ಪೀಸನ್ಸ್ ಇದಕ್ಕೆ ಹೋರಾಟವನ್ನು ಮಾಡಿ ಓಕೆ ಅದು ಒಂದು ಹತ್ಯಾಕಾಂಡವಾಗಿ ಪರಿವರ್ತನೆ ಆಗಿತ್ತು. ಇದು ಇಷ್ಟು ಗೊತ್ತಿದೆ ಸಾಕು ಅನ್ಕೋತೀನಿ. ಎಲ್ಲಿ ಗುಜರಾತ್ ರಾಜ್ಯದಲ್ಲಿ ಆಗಿರುವಂಥ ಒಂದು ಇಶ್ಯೂ ಇದು. ಓಕೆ, ಇತ್ತೀಚೆಗೆ 100 ವರ್ಷವನ್ನು ಪೂರೈಸ್ತಾ ಇದೆ. ದೆನ್ ಕಮಿಂಗ್ ಟು ಇಂಡಿಯಾಸ್ ಲಾರ್ಜೆಸ್ಟ್ ರಿಕ್ಲೈನಿಂಗ್ ಸ್ಟ್ಯಾಚ್ಯೂ. ರಿಕ್ಲೈನಿಂಗ್ ಅಂದರೆ ಓಕೆ ಇಲ್ಲಿ ನೋಡ್ಬೋದು, ಹೊರಗಿರುವಂಥ ಈ ಚಿತ್ರದಲ್ಲಿ ಕೂಡ ನೋಡ್ಬೋದು. ಓಕೆ, ರಿಕ್ಲೈನಿಂಗ್ ಸ್ಟ್ಯಾಚ್ಯೂ ಆಫ್ ಲಾರ್ಡ್ ಬುದ್ಧ. ಓಕೆ, ಇತ್ತೀಚೆಗೆ ಇದನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ವಿಚ್ ಸ್ಟಾರ್ಟೆಡ್ ಇನ್ ದ ಇಯರ್ ಆಫ್ 2019, 2019ರಲ್ಲಿ ಇದನ್ನ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿರುವಂಥದ್ದು. ಹಾಗಾದರೆ ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತಿರುವಂಥವ್ರು ಯಾರು? ದಟ್ ಈಸ್ ಬುದ್ಧ ಇಂಟರ್ನ್ಯಾಷನಲ್ ವೆಲ್ಫೇರ್ ಮಿಷನ್. ಬುದ್ಧ ಇಂಟರ್ನ್ಯಾಷನಲ್ ವೆಲ್ಫೇರ್ ಮಿಷನ್ ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತಿರುವಂಥದ್ದು. ವೆಲ್ಫೇರ್ ಮಿಷನ್ ಅವರು ಇದನ್ನ ಕನ್ಸ್ಟ್ರಕ್ಟ್ ಮಾಡ್ತಿರುವಂಥದ್ದು. ಓಕೆ, ಹಾಗಾದರೆ ಎಲ್ಲಿ ಯಾವ ಪ್ಲೇಸ್ ಇದು? ದಿಸ್ ಇಸ್ ಇನ್ ಬಿಹಾರ್ನಲ್ಲಿರುವಂಥ ಬೋಧಗಯಾ. ಓಕೆ, ಬೋಧಗಯಾ. ಓಕೆ, ಇದು ಬುದ್ಧನ ಜೀವನದಲ್ಲಿ ಯಾವುದಕ್ಕೆ ಸಂಬಂಧಿಸಿದ ಇಂಪಾರ್ಟೆಂಟ್ ಆಗಿದೆ? ಇದು ಎನ್ಲೈಟನ್, ಬುದ್ಧನಿಗೆ ಜ್ಞಾನೋದಯವಾದದ್ದು ಇಲ್ಲಿ ಎನ್ಲೈಟನ್, ಬೋಧಗಯದಲ್ಲಿ ಜ್ಞಾನೋದಯ ಇರುತ್ತದೆ. ಎಲ್ಲಿ? ಬೋಧಿ ವೃಕ್ಷದ ಕೆಳಗೆ. ಇದು ಕೂಡ ಪ್ರಶ್ನೆ ಆಗಿದೆ, ಯಾವ ವೃಕ್ಷದ ಕೆಳಗೆ ಬುದ್ಧನಿಗೆ ಜ್ಞಾನೋದಯವಾದದ್ದು ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಬೋಧಿ ವೃಕ್ಷದ ಕೆಳಗೆ ಬೋಧಗಯಾದಲ್ಲಿ ಬುದ್ಧನಿಗೆ ಜ್ಞಾನೋದಯವಾಗಿರುವಂಥದ್ದು. ಅದರ ನೆನಪಿಗೋಸ್ಕರ ಇದನ್ನು
ಇನ್ನು ಭಾರತದ ಲಾರ್ಜೆಸ್ಟ್ ರಿಕ್ಲೈನಿಂಗ್ ಸ್ಟ್ಯಾಚು ಆಫ್ ಬುದ್ಧ ಎಲ್ಲಿ ಬೋಧಗಯಾದಲ್ಲಿ ಕನ್ಸ್ಟ್ರಕ್ಷನ್ ಯಾರು ಬುದ್ಧ ಇಂಟರ್ನ್ಯಾಷನಲ್ ವೆಲ್ಫೇರ್ ಮಿಷನ್ ಓಕೆ ಅವರು ಕನ್ಸ್ಟ್ರಕ್ಷನ್ ಮಾಡ್ತಿರುವಂಥದ್ದು ಹೌದಾ. ದೆನ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇಲ್ಲಿರುವಂಥ ಬೋಧಗಯಾದಲ್ಲಿರುವಂಥ ಮಹಾನದಿ ಟೆಂಪಲ್ ಓಕೆ ಸಾರಿ ಮಹಾಬೋಧಿ ಟೆಂಪಲ್ ಇದು ಆಲ್ರೆಡಿ ಯುನೆಸ್ಕೋ ಹೆರಿಟೇಜ್ ಸೈಟ್ಸಲ್ಲಿ ಓಕೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿರುವಂಥದ್ದು ಇನ್ ದ ಇಯರ್ ಆಫ್ 2002 2002ರಲ್ಲಿ ಇದನ್ನು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ ಓಕೆ ದಟ್ ಈಸ್ ಮಹಾಬೋಧಿ ಟೆಂಪಲ್ ವಿಚ್ ಈಸ್ ಲೈಡ್ ಇನ್ ಬೋಧಗಯ ಓಕೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಷ್ಟು ಗೊತ್ತಿದೆ ಸಾಕು ಗೊತ್ತಿದೆ. ನೆಕ್ಸ್ಟ್ ನೋಡೋದಾದ್ರೆ ದಲಿತ ಬಂಧು ಸ್ಕೀಮ್ ನೋಡಿ ಇಲ್ಲಿ ಚಿತ್ರದಲ್ಲಿ ಕೂಡ ನಾನು ಕೊಟ್ಟಿದ್ದೀನಿ ಇದು ದ ಹಿಂದೂ ನ್ಯೂಸ್ ಪೇಪರ್ ಒಂದು ಕಟಿಂಗ್ ಆಗಿದೆ ಫ್ಲಾಗ್ಶಿಪ್ಸ್ ಪ್ರೋಗ್ರಾಮ್ ಆಗಿದೆ ಓಕೆ ಡ್ಯೂರಿಂಗ್ ದ 2021 ಬಜೆಟಲ್ಲಿ ಯಾರು ಚಂದ್ರಶೇಖರ್ ಯಾರು ತೆಲಂಗಾಣ ಮುಖ್ಯಮಂತ್ರಿ ಆದ ಚಂದ್ರಶೇಖರ್ ಅವರು ಇದನ್ನು ಲಾಂಚ್ ಮಾಡಿದ್ರು ದಲಿತ ಎಂಪವರ್ಮೆಂಟ್ ಸ್ಕೀಮ್ ಓಕೆ ವಾಸ್ ಅನೌನ್ಸ್ ಓಕೆ. ಹಾಗಾದ್ರೆ ಇದರ ಇಂಪಾರ್ಟೆನ್ಸ್ ಏನು ದಲಿತ ಬಂಧು ಸ್ಕೀಮ್ ವಿಚ್ ಇಸ್ ಲಾಂಚ್ ಬೈ ತೆಲಂಗಾಣ ಗೌರ್ಮೆಂಟ್ ಹೌದಾ. ದೆನ್ ಇದು ಫೀಚರ್ಸ್ ಏನು ಫಾರ್ ದ ಎಂಪವರ್ಮೆಂಟ್ ಆಫ್ ದಲಿತ್ಸ್ಗೆ ಸಂಬಂಧಿಸಿದಂತೆ ಲಾಂಚ್ ಮಾಡುವಂಥ ಒಂದು ಸ್ಕೀಮ್ ಇದು. ಹಾಗಾದ್ರೆ ಫೀಚರ್ಸ್ ಏನಂತಂದ್ರೆ ದಲಿತ್ಸ್ ಫ್ಯಾಮಿಲೀಸ್ ಇರ್ತಾವಲ್ಲ ಓಕೆ ಆಫ್ ದಟ್ ಸ್ಟೇಟ್ ಓಕೆ ಏನೋ ಆ ಸ್ಟೇಟ್ನ ಎಂಟರ್ಪ್ರಿನರ್ಶಿಪ್ ಒಂದು ಬಿಸ್ನೆಸ್ ಅನ್ನು ಅಥವಾ ಎಂಟರ್ಪ್ರಿನರ್ಶಿಪ್ ಅನ್ನು ಸ್ಟಾರ್ಟ್ ಮಾಡೋದಕ್ಕೆ ಸುಮಾರು 10 ಲಕ್ಷದವರೆಗೆ ಸಾಲವನ್ನು ಕೊಡೋದಕ್ಕೆ ಮುಂದಾಗಿರುವಂಥ ದಲಿತ ಬಂಧು ಸ್ಕೀಮ್ ದಟ್ ಇಸ್ ದ ಫೀಚರ್ ಆಫ್ ದಲಿತ ಬಂಧು ಸ್ಕೀಮ್ 10 ಲಕ್ಷನ ಆ ಕುಟುಂಬಕ್ಕೆ ನೇರವಾಗಿ ಕೊಡುವಂಥ ಕೆಲಸವನ್ನು ಡೈರೆಕ್ಟ್ ಟ್ರಾನ್ಸ್ಫರ್ ಥ್ರೂ ಕೊಡುವಂಥ ಫ್ಲಾಗ್ಶಿಪ್ ಸ್ಕೀಮನ್ನು ಲಾಂಚ್ ಮಾಡುವಂಥದ್ದು ದಟ್ ಈಸ್ ಫ್ರಮ್ ತೆಲಂಗಾಣ ಸ್ಟೇಟ್ ಓಕೆ. ಇಷ್ಟು ಗೊತ್ತಿದ್ರೆ ಸಾಕು. ದೆನ್ ಅಗೇನ್ ಒನ್ ಮೋರ್ ಇಂಪಾರ್ಟೆಂಟ್ ಯೋಜನಾ ಕೌಶಲ್ಯ ಮಾತೃತ್ವ ಯೋಜನಾ ಇದನ್ನು ಲಾಂಚ್ ಮಾಡಿರುವಂಥದ್ದು ದಟ್ ಈಸ್ ಫ್ರಮ್ ಛತ್ತೀಸ್ಗಢ ಸರ್ಕಾರ ಇತ್ತೀಚಿನ ಬಜೆಟ್ನಲ್ಲಿ ಇದನ್ನು ಘೋಷಣೆ ಮಾಡಿರುವಂಥದ್ದು. ಹಾಗಾದ್ರೆ ವಾಟ್ ಇಸ್ ದ ಫೀಚರ್ ಆಫ್ ದಿಸ್ ಕೌಶಲ್ಯ ಮಾತೃತ್ವ ಯೋಜನೆ ಏನಂತಂದರೆ ಆನ್ ದ ಬರ್ತ್ ಆಫ್ ಸೆಕೆಂಡ್ ಚೈಲ್ಡ್ ಓಕೆ ಎರಡನೇ ಹೆಣ್ಣು ಮಗುವಿಗೆ ಸೆಕೆಂಡ್ ಚೈಲ್ಡ್ ಓಕೆ ಗರ್ಲ್ ಚೈಲ್ಡ್ಗೆ ಜನ್ಮವನ್ನು ನೀಡಿದೆ ಸುಮಾರು 5,000 ರೂಪಾಯಿಗಳ ಪ್ರೋತ್ಸಾಹಧನವನ್ನು ಆ ತಾಯಿಗೆ ಪ್ರೋತ್ಸಾಹಧನವನ್ನು ಕೊಡುವ ಯೋಜನೆಯನ್ನು ಲಾಂಚ್ ಮಾಡುತ್ತದೆ ದಟ್ ಈಸ್ ಕೌಶಲ್ಯ ಮಾತೃತ್ವ ಯೋಜನೆ. ಯಾವ ಸರ್ಕಾರ ಲಾಂಚ್ ಮಾಡಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಒನ್ ಇಂಪಾರ್ಟೆಂಟ್ ಫೀಚರ್ ಅಷ್ಟು ಗೊತ್ತಿದ್ರೆ ಸರ್. ನೆಕ್ಸ್ಟ್ ನೋಡೋದಾದ್ರೆ 1, 2, 3 ಪೇ ಆ್ಯಂಡ್ DG ಸಾಥಿ. ಹಾಗಾದರೆ ಇದು ಇಂಪಾರ್ಟೆಂಟ್ ಯಾವುದಕ್ಕೆ ಸಂಬಂಧಿಸಿದಂತೆ ಆನ್ ದ ಡೇಟ್ ಆಫ್ 8th ಮಾರ್ಚ್ 2022ಗೆ ಯಾರು RBI ಗವರ್ನರ್ ಅಂತ ಈ ಚಿತ್ರದಲ್ಲಿ ನೋಡ್ಬೋದು ನೀವು ಫೀಚರ್ ಫೋನ್ಗಳಲ್ಲಿ UPI ಸೇವೆಯನ್ನು ಯಾರು RBI ಗವರ್ನರ್ ಅಂತ ಶಕ್ತಿಕಾಂತ್ ದಾಸ್ ಅವರು ಇತ್ತೀಚೆಗೆ ಘೋಷಣೆ ಮಾಡಿರುವಂಥದ್ದು ಓಕೆ. RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಲಾಂಚ್ UPI ಸಿಸ್ಟಮ್ ಆಸ್ 1, 2, 3 ಪೇ ಫೀಚರ್ ಫೋನ್ ಇನ್ ಸೆನ್ಸ್ ನೀವು ಕೀಪ್ಯಾಡ್ ಮೊಬೈಲ್ಸನ್ನು ಯೂಸ್ ಮಾಡ್ತಿರಲ್ಲ ಅಲ್ಲಿ ಸ್ಮಾರ್ಟಾಗಿ ಯೂಸ್ ಮಾಡಿ UPI ಪಿನ್ನನ್ನು ಎಂಟರ್ ಮಾಡಿ ಓಕೆ ನಾವು ಫೋನ್ಪೇ ಲಿಂಕ್ ಮಾಡ್ಕೋತೀವಿ ಹೇಳ್ತೀವಲ್ಲ ಅದೆಲ್ಲ ಫೀಚರ್ಸ್ ಇರೋದಿಲ್ಲ ಓಕೆ. ಕೇವಲ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅದಕ್ಕೆ ಫೀಚರ್ ಫೋನ್ ಅಂದರೆ ಕೀಪ್ಯಾಡ್ ಮೊಬೈಲ್ ಇರುವಂಥದ್ದು ನೀವು ಥ್ರೂ SMS ಆಗಿರ್ಬೋದು ಥ್ರೂ ಮಿಸ್ಡ್ ಕಾಲ್ಸ್ ಆಗಿರ್ಬೋದು ಆ ಥರ ನಿಮ್ಮ ಅಮೌಂಟ್ ಡೆಬಿಟ್ ಮಾಡೋದಕ್ಕೆ ಲಾಂಚ್ ಮಾಡಿರ್ತದೆ ದಟ್ ಈಸ್ 1, 2, 3 ಪೇ ಅಂತ ಓಕೆ. ಕೇವಲ ಮಿಸ್ ಕಾಲ್ ಮತ್ತು ಮೆಸೇಜ್ ಮುಖಾಂತರ ನಿಮ್ಮ ಮೊಬೈಲ್ ಥ್ರೂ ನೀವು ಮತ್ತೊಬ್ಬರಿಗೆ ಫೋನ್ಪೇ ಅಮೌಂಟನ್ನು ಫೋನ್ಪೇ ಥ್ರೂ ಕಳಿಸ್ಬೋದು ಅಥವಾ GPay ಥ್ರೂ ಕಳಿಸ್ಬೋದು ಅಥವಾ Paytm ಥ್ರೂ ಕಳಿಸ್ಬೋದು ಆ ಸೇವೆಯನ್ನು ಒದಗಿಸೋದಕ್ಕೆ ಲಾಂಚ್ ಮಾಡಿರುವಂಥದ್ದೇ 1, 2, 3 ಪೇ ಆ್ಯಂಡ್ ವಾಟ್ ಇಟ್ ಈಸ್ DG ಸಾಥಿ ಈಸ್ ಎನ್ ಹೆಲ್ಪ್ಲೈನ್ ಫಾರ್ ಆನ್ಲೈನ್ ಪೇಮೆಂಟ್ಸ್ ಓಕೆ. ದಿಸ್ ಇಸ್ ಎನ್ ಹೆಲ್ಪ್ಲೈನ್ ಫಾರ್ ದ ಆಲ್ ಕೈಂಡ್ ಆಫ್ ಆನ್ಲೈನ್ ಪೇಮೆಂಟ್ಸ್ ಓಕೆ. ಇದು ದೆನ್ ಇನ್ಸ್ಟೆಡ್ ಆಫ್ ನೀವು ಸ್ಕ್ಯಾನ್ ಮಾಡೋದ್ರ ಬದಲಿಗೆ ಅಲ್ಲೇ ಹೇಳಿದ್ನಲ್ಲ ನಂಬರ್ ನೀವು ಮೆಸೇಜ್ ಥ್ರೂ ಮತ್ತು ಮಿಸ್ಡ್ ಕಾಲ್ ಥ್ರೂ ಅಮೌಂಟನ್ನು ಡೆಬಿಟ್ ಮಾಡುವಂಥದ್ದು ಓಕೆ. ಇದು 1, 2, 3 ಪೇ ಕೇವಲ ನಿಮ್ಮ ಅಮೌಂಟ್ ಟ್ರಾನ್ಸಾಕ್ಷನ್ಗೆ ಹೆಲ್ಪ್ ಆಗೋದಲ್ಲ ಫಾಸ್ಟ್ಯಾಗೂ ಕೂಡ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗುವಂಥದ್ದಾಗಿರ್ಬೋದು ಹೌದಾ. ದೆನ್ ಮೋರ್ ಇಂಪಾರ್ಟೆಂಟ್ಲಿ ಪೇಯಿಂಗ್ ಯುಟಿಲಿಟಿ ಓಕೆ ನೀವು ಯಾವುದೇ ಥರದ ಪೇಯಿಂಗ್ ಟ್ರಾನ್ಸಾಕ್ಷನ್ಗೆ ಯೂಸ್ ಮಾಡುವಂಥದ್ದು. ದೆನ್ ಮೇ ಬಿ ವಿ ಕ್ಯಾನ್ ಯೂಸ್ ಇನ್ ಬ್ಯಾಂಕ್ ಓಕೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ಗೆ ಯೂಸ್ ಮಾಡುವಂಥದ್ದಾಗಿರ್ಬೋದು ಇದೆಲ್ಲವನ್ನು. ದೆನ್ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡೋದಕ್ಕೆ ಅಥವಾ ಮೊಬೈಲ್ ರಿಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಇದೆಲ್ಲದಕ್ಕೂ ಕೂಡ 1, 2, 3 ಪೇನ ಯೂಸ್ ಮಾಡ್ಬೋದು. ಆ್ಯಂಡ್ DG ಸಾಥಿ ಇಸ್ 24/7 ದಟ್ ಇಸ್ ಅನ್ ಹೆಲ್ಪ್ಲೈನ್ ನಂಬರ್ ಓಕೆ 24/7 ಅವೈಲೇಬಲ್ ಇರುವಂಥದ್ದು. ಹಾಗಾದರೆ DG ಸಾಥಿಯನ್ನು ಆರಂಭ ಮಾಡಿದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಯಾರು ಸ್ಟಾರ್ಟ್ ಮಾಡಿದ್ರು ವಿಚ್ ಇಸ್ ಸ್ಟಾರ್ಟೆಡ್ ಬೈ NPCI ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಓಕೆ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಅವರು ಇದನ್ನ ಸ್ಟಾರ್ಟ್ ಮಾಡಿರುವಂಥದ್ದು ಇಂಟರ್ಫೇಸ್ ಅಂತ ಕರಿತೀವಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಇಂಟರ್ಫೇಸ್ನವರು ಇದನ್ನು ಸ್ಟಾರ್ಟ್ ಮಾಡಿರುವಂಥದ್ದು DG ಸಾಥಿ ಓಕೆ. ನೆಕ್ಸ್ಟ್ ಪ್ಲಾಸ್ಟಿಕ್ಸ್ ಇನೋವೇಷನ್ ಹಬ್ ವಿಚ್ ಇಸ್ ಸ್ಟಾರ್ಟೆಡ್ ಬೈ ಇಂಡೋನೇಷಿಯಾ ವಿತ್ ದ ಕೋಆಪರೇಷನ್ ಆಫ್ ಆಸ್ಟ್ರೇಲಿಯಾದ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಇದರಲ್ಲಿ ಇನ್ವಾಲ್ವ್ ಆಗಿ ವಿತ್ ದ ಕೋಆಪರೇಷನ್ ಆಫ್ ಆಸ್ಟ್ರೇಲಿಯಾ ಇಂಡೋನೇಷಿಯಾ ಪ್ಲಾಸ್ಟಿಕ್ ಇನೋವೇಷನ್ ಹಬ್ ಅನ್ನು ಲಾಂಚ್ ಮಾಡಿರುವಂಥದ್ದು. ಇದು ಯಾವ ದೇಶ ಲಾಂಚ್ ಮಾಡಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟು ನಿಮಗೆ ಗೊತ್ತಿದ್ರೆ ನೆನ್ಪಿಟ್ಕೋಬೇಕು ಹೌದಾ. ಇಲ್ಲಿ ನೋಡೋದಾದ್ರೆ ಮೇನ್ ಉದ್ದೇಶ ಏನಾಗಿದೆ ದಟ್ ಇಸ್ ಪ್ಲಾಸ್ಟಿಕ್ ಪಾಲ್ಯೂಷನ್ ಅನ್ನು ಟ್ಯಾಕ್ಲಿಂಗ್ ಪ್ಲಾಸ್ಟಿಕ್ ಪಾಲ್ಯೂಷನ್ ಟ್ಯಾಕಲ್ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿರುವಂಥದ್ದು. ವಿಚ್ ಈಸ್ ಯಾವ ಥರ ಟ್ಯಾಕಲ್ ಮಾಡ್ತಾರೆ ದೇ ಆರ್ ಗೋಯಿಂಗ್ ಟು ಯೂಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾರೆ ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡೋದಾಗಿರ್ಬೋದು ಇದೆಲ್ಲವನ್ನು ಯೂಸ್ ಮಾಡಿ ಆಸ್ಟ್ರೇಲಿಯಾದ ಸಹಭಾಗಿತ್ವದೊಂದಿಗೆ ಇದನ್ನು ಯಾರು ಇಂಡೋನೇಷಿಯಾ
ದೇಶ ಲಾಂಚ್ ಮಾಡಿರ್ತದೆ, ದಟ್ ಈಸ್ ಪ್ಲಾಸ್ಟಿಕ್ ಇನೋವೇಷನ್ ಹಬ್. ಯಾಕೆಂತಂದರೆ ಇಂಡೋನೇಷಿಯಾಗೆ ಮುಖ್ಯವಾಗಿ ಇತ್ತೀಚೆಗೆ ಅವರು ಕ್ಯಾಪಿಟಲ್ ಶಿಫ್ಟನ್ನು ಕೂಡ ಮಾಡಿದರು. ಕ್ಯಾಪಿಟಲ್ ಶಿಫ್ಟ್, ಓಕೆ, ಕ್ಯಾಪಿಟಲ್ ರಾಜಧಾನಿಯನ್ನು ಬದಲಾವಣೆ ಮಾಡ್ಕೊಂಡಿರುತ್ತದೆ ಇತ್ತೀಚೆಗೆ. ಯಾಕಂದರೆ ಜಕಾರ್ತಾ ಸುಮಾರು 5 ಸೆಂಟಿಮೀಟರ್ ಪ್ರತಿ ವರ್ಷಕ್ಕೆ 5 ಸೆಂಟಿಮೀಟರ್ ನೀರಿನಲ್ಲಿ ಡಿಪ್ ಆಗ್ತಾ ಇದೆ ಅಂತ ಇತ್ತೀಚೆಗೆ ಒಂದು ವರದಿ ಬಂದಿತ್ತು. ಓಕೆ, ಹಾಗಾಗಿ ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದ್ರೆ ಜೆರೋಕಾ ಇನಿಷಿಯೇಟಿವ್, ಜೆರೋಕಾ ಉಪಕ್ರಮ ಅಂತ ಏನು ಕರಿತೀವಿ. ಹಾಗಾದರೆ ಇದು ಸ್ಟಾರ್ಟ್ ಆಗಿದ್ದು ದಿಸ್ ಇಸ್ ಅನ್ ಜೆರೋಕಾ ವಾಟ್ ಯು ಕ್ಯಾನ್ ಸೇ ಜೆರೋಕಾ ಕಂಪೀಡಿಯಂ ಆಫ್ ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ಸ್ ಹ್ಯಾಂಡ್ಲೂಮ್, ಓಕೆ, ಹ್ಯಾಂಡ್ಲೂಮ್ ಆರ್ಟ್ ಆ್ಯಂಡ್ ಕಲ್ಚರ್. ಓಕೆ, ಹಾಗಾದರೆ ಇದು ಯಾವುದಕ್ಕೆ ಸಂಬಂಧಿಸಿದೆ? ದಿಸ್ ಇಸ್ ದ ನೇಮ್ ಆಫ್ ದ ಜೆರೋಕಾ ಇನಿಷಿಯೇಟಿವ್, ದ ಜೆರೋಕಾ ಕಂಪೀಡಿಯಂ ಆಫ್ ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ಸ್ ಆ್ಯಂಡ್ ಹ್ಯಾಂಡ್ಲೂಮ್ ಆರ್ಟ್ ಆ್ಯಂಡ್ ಕಲ್ಚರ್. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಸುಮಾರು 16 ಲೊಕೇಶನಲ್ಲಿ ಸುಮಾರು 13 ರಾಜ್ಯಗಳಲ್ಲಿ ನಡೀತಾ ಇದೆ. 16 ಲೊಕೇಶನ್ಸ್ ಇನ್ 13 ಸ್ಟೇಟ್ಸ್. ಓಕೆ, ಇದು ನಡೀತಿರುವಂಥದ್ದು ಮೊದಲ ಸ್ಟಾರ್ಟ್ ಆಗಿರುವಂಥದ್ದು. ಇದು ಹ್ಯಾಂಡಿಕ್ರಾಫ್ಟ್ಸ್ಗೆ ಸಂಬಂಧಿಸಿದಂತೆ. ಹ್ಯಾಂಡಿಕ್ರಾಫ್ಟ್ಸ್ ದಿಸ್ ಇಸ್ ರಿಲೇಟೆಡ್ ಟು ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿ, ಹ್ಯಾಂಡ್ಲೂಮನ್ನು ರೆಡಿ ಮಾಡುವಂಥದ್ದಾಗಿರ್ಬೋದು. ಇದೆಲ್ಲ ಇನಿಷಿಯೇಟಿವ್ನ ಇನ್ ದ ನೇಮ್ ಆಫ್ ಜೆರೋಕ್ ಅಂತ ಸ್ಟಾರ್ಟ್ ಮಾಡುವಂಥದ್ದು. ದಟ್ ಈಸ್ ಬೈ ಮಿನಿಸ್ಟ್ರಿ ಆಫ್ ಕಲ್ಚರ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್. ದಟ್ ಈಸ್ ಬೈ ಮಿನಿಸ್ಟ್ರಿ ಆಫ್ ಕಲ್ಚರ್ ಆ್ಯಂಡ್ ವಿತ್ ದ ಕೊಲಾಬ್ರೇಷನ್ ಆಫ್ ಟೆಕ್ಸ್ಟೈಲ್ಸ್. ಓಕೆ, ಈ ಜೆರೋಕಾ ಇನಿಷಿಯೇಟಿವ್ನ ಲಾಂಚ್ ಮಾಡಿರುವಂಥದ್ದು. ಯಾರು ಲಾಂಚ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಇದನ್ನ ನೆನ್ಪಿಟ್ಕೋಬೇಕು. ಹೌದಾ? ಹಾಗಾದರೆ ಸುಮಾರು 16 ಲೊಕೇಶನಲ್ಲಿ, ಭಾರತದಾದ್ಯಂತ 16 ಲೊಕೇಶನಲ್ಲಿ 13 ಸ್ಟೇಟ್ಸ್ಗಳಲ್ಲಿ ನಡೀತಾ ಇದೆ. ಹಾಗಾದರೆ ಮೊಟ್ಟ ಮೊದಲ ಬಾರಿಗೆ ನಡೆದಿರುವಂಥದ್ದು ಎಲ್ಲಿ? ಓಕೆ, ದಿಸ್ ಇಸ್ ಹ್ಯಾಪನ್ಡ್ ಇನ್ ಭೋಪಾಲ್. ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಭೋಪಾಲ್. ಎಲ್ಲಿ? ಫ್ರಮ್ ದ ಡೇಟ್ ಆಫ್ 8 to 22 ಮಾರ್ಚ್. ಓಕೆ, ಇದು ಮೊದಲ ಬಾರಿಗೆ ನಡೆದಿರುವಂಥದ್ದು ಸುಮಾರು 16 ಲೊಕೇಶನಲ್ಲಿ ಭಾರತದಾದ್ಯಂತ. ದಿಸ್ ಇಸ್ ಅನ್ ಪ್ಯಾನ್ ಇಂಡಿಯಾ ಇನಿಷಿಯೇಟಿವ್ ಅಂತ ಹೇಳ್ತೀವಿ ಇದಕ್ಕೆ. ಓಕೆ, ದಿಸ್ ಇಸ್ ರಿಗಾರ್ಡಿಂಗ್ ಜೆರೋಕಾ ಇನಿಷಿಯೇಟಿವ್. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ನೀವು ನೆನಪಿಟ್ಕೊಳ್ಳೇಬೇಕು. ಹೌದಾ? ನೆಕ್ಸ್ಟ್ ಕವ್ ಅಡಾಪ್ಷನ್ ಪ್ಲಾನ್. ಓಕೆ, ಇತ್ತೀಚೆಗೆ ಕರ್ನಾಟಕ ಬಜೆಟ್. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಇದೆ ನಮಗೆ. ಇದ್ರ ಬಗ್ಗೆ ಬಜೆಟ್ ಬಗ್ಗೆ ಒಂದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಬಟ್ ಟೈಮ್ ಪ್ರೊವೈಡ್ ಆಗ್ತಾ ಇಲ್ಲ. ಓಕೆ, ಮಾಡಿದ್ವಿ 2 ಡೇಸಲ್ಲಿ ಮಾಡಬೇಕು. ಐ ಹೋಪ್ ಐ ಆಮ್ ಗೋಯಿಂಗ್ ಟು ಡೂ ದ್ಯಾಟ್. ಓಕೆ, ಪುಣ್ಯಕೋಟಿ ದತ್ತು ಯೋಜನೆ, ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ಬೋದು. ಪುಣ್ಯಕೋಟಿ ದತ್ತು ಯೋಜನೆ ಪ್ರಜಾವಾಣಿ ಪೇಪರ್ ಕಟಿಂಗ್ ಆಗಿದೆ. ಇಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಮುಂದುವರೆದ ಭಾಗವಾಗಿ ಹಸುಗಳನ್ನು, ಓಕೆ, ಗೋಹತ್ಯೆ ನಿಷೇಧ ಕಾನೂನು, ಓಕೆ, ಅದನ್ನು ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿತ್ತು. ಅದು ಪಾಸ್ ಕೂಡ ಆಗಿತ್ತು. ಓಕೆ, ಇವಾಗಲೂ ಹಾಗಾದರೆ ಹಸುಗಳನ್ನು ದತ್ತು ಪಡೆಯುವ ಯೋಜನೆ ಜಾರಿಗೆ ತರಲು ಮುಂದಾಗಿದೆ. ಪುಣ್ಯಕೋಟಿ ದತ್ತು ಯೋಜನೆ ಎಂಬ ಹೆಸರಿನ ಈ ಯೋಜನೆ 50,000 ಕೋಟಿ ಆಯವ್ಯಯದಲ್ಲಿ ಘೋಷಿಸಲಾಗಿದೆ. ಓಕೆ, 50,000 ಕೋಟಿ, ದಟ್ ಈಸ್ ರಿಲೇಟೆಡ್ ಟು ಹಸುಗಳನ್ನು ದತ್ತು ಪಡೆಯುವ ಯೋಜನೆ. ಓಕೆ, ಹಾಗಾಗಿ ಹಸುಗಳನ್ನು ದತ್ತು ಪಡೆಯೋದಕ್ಕೆ ಲಾಂಚ್ ಮಾಡಿದ್ದಾರೆ. ಕೌ ಅಡಾಪ್ಷನ್ ಪ್ಲಾನ್ ಅಂತ, ಕೌ ಅಡಾಪ್ಷನ್ ಸ್ಕೀಮ್ ಅಂತ ಕರೀತದೆ. ದಟ್ ಈಸ್ ಪುಣ್ಯಕೋಟಿ ದತ್ತು ಯೋಜನೆ, ದಟ್ ಈಸ್ ಲಾಂಚ್ ಬೈ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್. ಓಕೆ, ಯು ಹ್ಯಾವ್ ಟು ನೋ ದಟ್. ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದ್ರೆ ದೆನ್ ಅರಿವು ಯೋಜನೆ. ದಿಸ್ ಇಸ್ ಆಲ್ಸೋ ರಿಲೇಟೆಡ್ ಟು ಕರ್ನಾಟಕ ಸ್ಟೇಟ್ ನೋಡಿ. ಓಕೆ, ಅರಿವು ಯೋಜನೆ ದಿಸ್ ಇಸ್ ಅಲ್ಪಸಂಖ್ಯಾತ ವರ್ಗದ ವಿದ್ಯಾರ್ಥಿಗಳಿಗೆ ಅರಿವು ಯೋಜನೆಯನ್ನು ನೀಡುವ ಶೈಕ್ಷಣಿಕ ಸಾಲ ಯೋಜನೆ. ದಿಸ್ ಇಸ್ ರಿಲೇಟೆಡ್ ಟು ಏನು ಮೈನಾರಿಟಿಗೆ ಸಂಬಂಧಿಸಿದಂತೆ ಶೈಕ್ಷಣಿಕ ಸಾಲವನ್ನು ಅವರ ಎಜುಕೇಷನ್ಗೆ ಸಪೋರ್ಟಿವ್ ಆಗಿರಬೇಕು ಅಂತ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಇನ್ ದ ಇಯರ್ ಆಫ್ 2019 ಈವರೆಗೆ ಸುಮಾರು 46,955 ಅಂದರೆ ಇದು ಆರಂಭವಾಗಿದ್ದು 2019 ಅರಿವು ಯೋಜನೆಯನ್ನು ಆರಂಭಿಸಲಾಗಿದೆ. 19 ಓಕೆ, ಅದರ ಮುಂದುವರೆದ ಭಾಗವಾಗಿ ಇತ್ತೀಚೆಗೆ ಅದನ್ನು ಸ್ಟಾಪ್ ಮಾಡ್ತಾರೆ. ಯಾರು? ಸರೋಜ್ ಬೊಮ್ಮಾಯಿ ಅವರು ಅಂತ ಸುದ್ದಿಯಲ್ಲಿತ್ತು. ಅದನ್ನು ಸ್ಟಾಪ್ ಮಾಡೋದಲ್ಲ, ಮುಂದುವರಿಸ್ತೀವಿ ಅಂತ ಸರ್ಕಾರ ಭರವಸೆ ನೀಡಿರುವಂಥದ್ದು. ದಿಸ್ ಇಸ್ ರಿಲೇಟೆಡ್ ಟು ಮೈನಾರಿಟೀಸ್ ಎಜುಕೇಷನ್ ಸಿಸ್ಟಮನ್ನು ಎಂಪವರ್ ಮಾಡೋದಕ್ಕೆ ಶೈಕ್ಷಣಿಕ ಸಾಲವನ್ನು ಸರ್ಕಾರ ನೀಡುವ ಯೋಜನೆ, ದಟ್ ಈಸ್ ಅರಿವು ಯೋಜನೆ. ಓಕೆ, ನೆಕ್ಸ್ಟ್ ಇದು ನಾಟ್ ಮಚ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟುಡೇ. ಓಕೆ, ಎಷ್ಟೊಂದು ಆರ್ಟಿಕಲ್ಸನ್ನು ಡಿಸ್ಕಸ್ ಮಾಡಿದ್ವಿ. ಐ ಹೋಪ್ ಪ್ರೀವಿಯಸ್ ಏನು ಹಿಂದಿನ ದಿನ ಕರೆಂಟ್ ಅಫೇರ್ಸ್ MCQ ಡಿಸ್ಕಸ್ ಮಾಡ್ತೀವಿ. ಐ ಹೋಪ್ ನಿಮಗೆ ಯೂಸ್ ಆಗ್ತಾ ಇದೆ ಅನ್ಕೋತೀನಿ. ಐ ಹೋಪ್. ಓಕೆ, ಏನಂತಂದರೆ ಪ್ರತಿಯೊಂದು MCQಸನ್ನು ನಾನು ಕ್ರಿಯೇಟ್ ಮಾಡಿರೋ ಉದ್ದೇಶ ಅಷ್ಟೇ, ನಿಮಗೆ MCQs ಮಾಡಿದ್ರೆ ನೆನಪು ಉಳಿಯುತ್ತೆ ಅನ್ನೋ ಉದ್ದೇಶಕ್ಕೆ. ಓಕೆ, ಇದರಲ್ಲಿ ಲೆಟ್ಸ್ ಸ್ಟಾರ್ಟ್ ಫಸ್ಟ್ ಕ್ವಶನ್. MSME ಸಚಿವಾಲಯವು ಆರಂಭಿಸಿರುವ ಸಮರ್ಥ. ಓಕೆ, ದಿಸ್ ಇಸ್ SAMARTH, ಸಮರ್ಥ. ದಿಸ್ ಇಸ್ ದ we have full form for this, that's why I am writing the spellings here. Okay, ಸಮರ್ಥ ಉಪಕ್ರಮದ ಉದ್ದೇಶವೇನು? ದಿಸ್ ಇಸ್ ರಿಲೇಟೆಡ್ ಟು ವುಮನ್ ಎಂಪವರ್ಮೆಂಟ್, ಮಹಿಳಾ ಉದ್ಯಮಶೀಲತೆ, ವುಮನ್ ಎಂಪವರ್ಮೆಂಟ್ಗೆ ಸಂಬಂಧಿಸಿರುವಂಥದ್ದು. ಓಕೆ, ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ 23ನೇ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಯಾರು? ಓಕೆ, ಇದು ನಿನ್ನೆ ಐ ಆಮ್ ಅನೇಬಲ್ ಟು ರಿಕಾಲ್ ಹರ್ ನೇಮ್. ಓಕೆ, ದಟ್ಸ್ ವೈ ಐ ಹ್ಯಾವ್ ಇಂಟ್ರೊಡ್ಯೂಸ್ ದ ಕ್ವಶನ್ ಹಿಯರ್. ದಟ್ ಈಸ್ ಪ್ರಿಯಾಂಕಾ ನೂತಕಿ ಅವರು. ನೆಕ್ಸ್ಟ್ ಕ್ವಶನ್. ರಾಜ್ಯಪಾಲರಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಓಕೆ, ಯು ಹ್ಯಾವ್ ಟು ಅಂಡರ್ಲೈನ್ ದಿಸ್. ಯಾಕೆಂದರೆ ತಪ್ಪಾಗಿವೆ ಅನ್ನೋ ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ. ಓಕೆ, ಯು ಹ್ಯಾವ್ ಟು ಸ್ಪೆಸಿಫಿಕ್ ಅಬೌಟ್ ದ while reading the questions. Okay, that's why I am focusing much on the statement wise questions.
ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಓಕೆ, ಕಮಿಂಗ್ ಟು ದ ಸ್ಟೇಟ್ಮೆಂಟ್ಸ್. ರಾಜ್ಯಪಾಲರನ್ನು ಸಂವಿಧಾನದ 155ನೇ ವಿಧಿಯ ಪ್ರಕಾರ ನೇಮಕ ಮಾಡಲಾಗುತ್ತದೆ. ದಿಸ್ ಇಸ್ ಕರೆಕ್ಟ್. ಓಕೆ, ಏನು ಅಪಾಯಿಂಟ್ಮೆಂಟ್ ಪ್ರೆಸಿಡೆಂಟ್ ಏನು ಗವರ್ನರ್ನ ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರೆ? ದಟ್ ಇಸ್ ಬೈ ಪ್ರೆಸಿಡೆಂಟ್ ಓನ್ಲಿ. ಓಕೆ, ಅಂದರೆ ವಿತ್ ದ ಅಪ್ರೂವಲ್ ಆಫ್ ಸ್ಟೇಟ್ ಗೌರ್ಮೆಂಟ್. ಓಕೆ, ಪ್ರೆಸಿಡೆಂಟ್ ಏನು ನೇಮಕ ಮಾಡುವಂಥದ್ದು 155ನೇ ವಿಧಿಯ ಪ್ರಕಾರ ನೇಮಕ ಮಾಡಲಾಗುತ್ತೆ. ದಟ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ಜಸ್ಟ್ ಕಮ್ ಟು ದ ಸ್ಟೇಟ್ಮೆಂಟ್ಸ್ ಹಿಯರ್. ಓಕೆ, ಯು ಹ್ಯಾವ್ ಎಲಿಮಿನೇಟೆಡ್ ದಿಸ್ ಒನ್ B because we don't have the option first one. Okay, that's why we have eliminated B option. Okay, next. ಭಾರತ ಸಂವಿಧಾನದ 176ನೇ ವಿಧಿಯು ರಾಜ್ಯಪಾಲರು ವಿಧಾನಸಭೆ ಸದನಗಳನ್ನು ಉದ್ದೇಶಿಸಿ ಮಾತನಾಡುವ ಬಗ್ಗೆ ತಿಳಿಸುತ್ತದೆ. ಓಕೆ, 176ನೇ ವಿಧಿ. ಓಕೆ, ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಓಕೆ, ಎರಡನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ಹಾಗಾಗಿ ಕಮಿಂಗ್ ಟು ವಿ ಹ್ಯಾವ್ ಎಲಿಮಿನೇಟೆಡ್ ದಿಸ್ ಒನ್. ಓಕೆ, ಇದು ಎಲಿಮಿನೇಟೆಡ್ ದಿಸ್ ಒನ್. ವಿ ಹ್ಯಾವ್ ವಿತೌಟ್ ರೀಡಿಂಗ್ ಥರ್ಡ್ ಸ್ಟೇಟ್ಮೆಂಟ್ ವಿ ಹ್ಯಾವ್ ಟು ಕಮ್ ಟು ದಿಸ್ ಕನ್ಕ್ಲೂಷನ್. ಓಕೆ, ಹಾಗಾಗಿ ಪ್ರಸ್ತುತ ರಾಜ್ಯಪಾಲರು ಓಕೆ ನಾಟ್ ವಜುಭಾಯಿ ಗೆಹ್ಲೋಟ್ ಅವರಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅನ್ನೋದು. ಓಕೆ, ಯು ಹ್ಯಾವ್ ಟು ಅಂಡರ್ಲೈನ್ ದಿಸ್. ಸರಿಯಾಗಿವೆ. FATFನ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ. ಓಕೆ, ದಿಸ್ ಇಸ್ ಕರೆಕ್ಟ್. ಪ್ರಸ್ತುತ ಅಧ್ಯಕ್ಷರಾಗಿ ಇತ್ತೀಚೆಗೆ ನಿನ್ನೆ ನೇಮಕ ಆಗಿರುವಂಥವ್ರು T. ರಾಜಕುಮಾರ್ ಅವರು. ಹೌದಾ? ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 170. ದಿಸ್ ಇಸ್ ರಾಂಗ್. ಓಕೆ, ಹಾಗಾಗಿ 1 ಮತ್ತು 2 ಕರೆಕ್ಟ್ ಆಗಿರುತ್ತೆ. ಸರಿಯಾದ ಉತ್ತರ ಸಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ನೋಡಿ. ಈ ಪ್ರಶ್ನೆ ಬಂತು ನೋಡಿ, ತಪ್ಪಾಗಿವೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಓಕೆ, ಯು ಹ್ಯಾವ್ ಟು ಅಂಡರ್ಲೈನ್ ದಟ್. ನಾರಿ ಶಕ್ತಿ ಪುರಸ್ಕಾರ ಪ್ರಶಸ್ತಿ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಓಕೆ, ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಭಾರತ ದೇಶದ ಮಹಿಳೆಯರಿಗೆ ನೀಡುವ ಅತ್ಯುನ್ನತ ಮಹಿಳಾ ವಿಭಾಗದಲ್ಲಿ ನೀಡುವಂತಹ ಅತ್ಯುನ್ನತ ಪ್ರಶಸ್ತಿ ಭಾರತ ದೇಶದ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ. ಓಕೆ, ಸ್ಪೆಸಿಫಿಕ್ ಆಗಿ ನೆನಪಿಡಬೇಕು. ಮಹಿಳೆಯರಿಗೆ ನೀಡುವ ಭಾರತದ ಅತ್ಯುನ್ನತ ಪ್ರಶಸ್ತಿ ಆಗಿದೆ ಅಂತಂದ್ರೆ ಇದು ಸರಿಯಾಗುತ್ತೆ. ಭಾರತ ದೇಶದ ಅತ್ಯುನ್ನತ ಪ್ರಶಸ್ತಿ ಮಹಿಳಾ ವಿಭಾಗದಲ್ಲಿ ನೀಡುವಂಥದ್ದು ದಟ್ ಈಸ್ ನಾರಿ ಶಕ್ತಿ ಪುರಸ್ಕಾರ. ದಟ್ ಈಸ್ ಯಾವ ಮಿನಿಸ್ಟ್ರಿ ಕೊಡುತ್ತೆ ಅನ್ನೋದು ಕೂಡ ನೆಕ್ಸ್ಟ್ ಸ್ಟೇಟ್ಮೆಂಟ್ ಇದೆ. ಓಕೆ, ಹಾಗಾಗಿ ಇದು ತಪ್ಪಾಗುತ್ತೆ. ನೆಕ್ಸ್ಟ್, ನಾರಿ ಶಕ್ತಿ ಪುರಸ್ಕಾರ ಪ್ರಶಸ್ತಿಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಭಾರತ ದೇಶದ ಮಹಿಳೆಯರಿಗೆ ನೀಡಿ ಗೌರವಿಸುತ್ತದೆ. ಓಕೆ, ದಿಸ್ ಇಸ್ ಪ್ರಶಸ್ತಿ ಯಾರು ಕೊಡ್ತಾರೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಓಕೆ, ಹಾಗಾಗಿ ಇದು ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರ ಬಿ. ನೆಕ್ಸ್ಟ್, ಯಾವ ಹೇಳಿಕೆಗಳು ಸರಿಯಾಗಿವೆ? ಯು ಹ್ಯಾವ್ ಟು ಸ್ಪೆಸಿಫಿಕ್ ಅಬೌಟ್ ದಿಸ್. ಸರಿಯಾಗಿವೆ. ಓಕೆ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಒಂದು ಸಲ ನಾವೇನು ಮಾಡ್ತೀವಿ, ಪೂರ್ತಿ ಸ್ಟೇಟ್ಮೆಂಟ್ ಕ್ವಶನ್ ಓದಕ್ಕೆ ಹೋಗೋದಿಲ್ಲ. ಸರಿ ಕೇಳಿದಾರೆ, ತಪ್ಪು ಕೇಳಿದಾರೆ. ಓಕೆ, ಹಾಗಾಗಿ ಮೇಲೆ ತಪ್ಪಾಗಿ ಕೇಳಿದಾರೆ, ಸರಿಯಾಗಿ ಕೇಳಿದಾರೆ ಅನ್ನೋದು ಯು ಹ್ಯಾವ್ ಟು ಫೋಕಸ್ ಅಂಡ್ ಸ್ಪೆಸಿಫಿಕ್ ಅಬೌಟ್ ದಟ್. ಓಕೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ 8ರಂದು ಆಚರಿಸಲಾಗುತ್ತದೆ. ಓಕೆ, ದಿಸ್ ಇಸ್ ಕರೆಕ್ಟ್. ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಫೆಬ್ರವರಿ 13ರಂದು. ಓಕೆ, ದಿಸ್ ಇಸ್ ಆಲ್ಸೋ ಕರೆಕ್ಟ್. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ 2010ರಂದು. ಓಕೆ, 2010ರಂದು ನೋಡಿ, ಯು ಹ್ಯಾವ್ ಕನ್ಫ್ಯೂಷನ್ ಹಿಯರ್. ಆರಂಭಿಸಿದ್ದು ಪ್ರತಿ ವರ್ಷ ಜನವರಿ 24ರಂದು ಆಚರಿಸಲಾಗುತ್ತೆ. ಹಾಗಾಗಿ ಇಲ್ಲಿ ನೋಡಿ ಜನವರಿ 24 ಕರೆಕ್ಟ್ ಇದೆ. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಜನವರಿ 24ಕ್ಕೆ ಆಚರಿಸ್ತೀವಿ. ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಫೆಬ್ರವರಿ 13ರಂದು ಆಚರಿಸ್ತೀವಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಟ್ ಇಸ್ ಸೆಲೆಬ್ರೇಟೆಡ್ ಆನ್ ಮಾರ್ಚ್ 8. ಹಾಗಾಗಿ ಕಮಿಂಗ್ ಟು ದ ಆಪ್ಷನ್ಸ್. ಓಕೆ, ಯಾಕೆಂತಂದ್ರೆ ಇಲ್ಲಿ ಯು ಹ್ಯಾವ್ ಕನ್ಫ್ಯೂಷನ್ ಅಬೌಟ್ 2010. ಹಾಗಾಗಿ ಕಮಿಂಗ್ ಟು ದಿಸ್, ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಇವೆ. ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಇರುವಂಥದ್ದು ಕೇವಲ ಇದೊಂದೇ. ಓಕೆ, ಹಾಗಾಗಿ ಈ ಥರ ಯು ಹ್ಯಾವ್ ಟು ಯೂಸ್ ದ ಲಾಜಿಕ್ಸ್ ಹಿಯರ್ ಇನ್ ವೈಲ್ ಎಲಿಮಿನೇಟಿಂಗ್ ದ ಆಪ್ಷನ್ಸ್. ಓಕೆ, ಹಾಗಾಗಿ ಸಿ ಉತ್ತರ ಸರಿಯಾಗಿ. ಇದು ಆರಂಭವಾಗಿದ್ದು ಇನ್ ದ ಇಯರ್ ಆಫ್ 2008. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಸೆಲೆಬ್ರೇಟ್ ಮಾಡೋದಕ್ಕೆ ಆರಂಭ ಮಾಡಿದೆ 2008. ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ನೆಕ್ಸ್ಟ್, ಓಕೆ, ದಿಸ್ ಇಸ್ ರಿಗಾರ್ಡಿಂಗ್ ಟುಡೇಸ್ ಕರೆಂಟ್ ಅಫೇರ್ಸ್ ಆ್ಯಂಡ್ ಪ್ರಿವಿಯಸ್ ಏನು ಡಿಸ್ಕಸ್ ಮಾಡುವಂಥ ಕರೆಂಟ್ ಅಫೇರ್ಸ್ MCQs ಅನ್ನು ಡಿಸ್ಕಸ್ ಮಾಡಿದ್ವಿ ಫಾರ್ ಯುವರ್ ರಿವಿಷನ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ನಿಮ್ಮ ರಿವಿಷನ್ಗೆ. ಯಾಕೆಂತಂದ್ರೆ ಇವತ್ತಿನ ಕ್ವಶನ್ಸ್ ಅನ್ನು ಇವತ್ತು MCQs ಮಾಡ್ತಾ ಇಲ್ಲ. ಯಾಕೆಂತಂದ್ರೆ ಪ್ರೀವಿಯಸ್ ಮಾಡಿರುವಂಥ MCQs ಇವತ್ತು ಮಾಡೋದ್ರಿಂದ ನಿಮಗೆ ಯೂಸ್ ಆಗುತ್ತೆ ಅನ್ಕೋತೀನಿ. ಯಾಕೆಂತಂದ್ರೆ ಅದು ನೆನಪಾರೋದಿಲ್ಲ. MCQs ಅಲ್ಲಿ ಕೂಡ ಡಿಸ್ಕಸ್ ಮಾಡಿದಾಗುತ್ತೆ ಮತ್ತೆ ಅದು ಅನಾಲಿಸಿಸ್ ವಿಡಿಯೋಸ್ ಕೂಡ ಯೂಸ್ ಆಗುತ್ತೆ. ಓಕೆ, ಐ ಹೋಪ್ ಯು ಆಲ್ ಆರ್ ಎಂಜಾಯಿಂಗ್ ದ ಸೆಷನ್ಸ್ ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ಆಲ್ರೆಡಿ ಹೇಳಿದನಲ್ಲ ಪೇಪರ್ ಕಟಿಂಗ್ಸನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಇಫ್ ಯು ಫೀಲ್ ಇಟ್ಸ್ ಯೂಸ್ಫುಲ್ ಇನ್ಫಾರ್ಮೇಷನ್. ಓಕೆ, ಥ್ಯಾಂಕ್ ಯು ಸೊ ಮಚ್.